Hi everyone, I am Ambika, student of Interface College, ದಾವಣಗೆರೆ. ಈ ವಿಡಿಯೋದಲ್ಲಿ ನಾವು ಸ್ಟ್ರಿಂಗ್ ಬಗ್ಗೆ ತಿಳ್ಕೊಂತ ಹೋಗೋಣ ಮತ್ತೆ ಸ್ಟ್ರಿಂಗ್ ನ ಹೆಂಗೆ ರೈಟ್ ಮಾಡೋದು ಹೆಂಗ್ ರೀಡ್ ಮಾಡೋದು ಅದ್ರ ಬಗ್ಗೆ ತಿಳ್ಕೊಂತ ಹೋಗೋಣ. Anything inside the double colon, it might be a digits, character or a special symbol. ನಾವ್ ಯಾವುದೇ ಆಗಿರ್ಲಿ ಡಿಜಿಟ್ಸ್ ಆಗಿರ್ಬೋದು, ಕ್ಯಾರೆಕ್ಟರ್ ಆಗಿರ್ಬೋದು ಅಥವಾ ಸ್ಪೆಷಲ್ ಸಿಂಬಲ್ ಆಗಿರ್ಬೋದು, ಅದನ್ನ ನಾವು ಡಬಲ್ ಕೋಲನ್ ಅಲ್ಲಿ ಹಾಕಿದ್ವಿ ಅಂದ್ರೆ ಅದನ್ನ ನಾವು ಸ್ಟ್ರಿಂಗ್ ಅಂತ ಕರಿತೀವಿ. \0 is a null character or end reference. It is used as a ending reference. ನಾವು \0 ನ null character ಅಂತಾನು ಕರಿತೀವಿ ಅಥವಾ end reference ಅಂತಾನು ಕರಿತೀವಿ. ಇದನ್ನ ನಾವು ending reference ಆಗಿ ಯೂಸ್ ಮಾಡ್ತೀವಿ. String can be represented by using character array. ನಾವು ಸ್ಟ್ರಿಂಗ್ ನ ಯಾವ್ದ್ರ ಮುಖಾಂತರ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ಕ್ಯಾರೆಕ್ಟರ್ ಅರೇ ಮುಖಾಂತರ ನಾವು ಸ್ಟ್ರಿಂಗ್ ನ ರೆಪ್ರೆಸೆಂಟ್ ಮಾಡ್ತೀವಿ. ಸ್ಟ್ರಿಂಗ್ಸ್ ಆರ್ ನಥಿಂಗ್ ಬಟ್ ಎ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ ಅಂತ ಹೇಳಿದ್ದಾರೆ. ಸ್ಟ್ರಿಂಗ್ಸ್ ಅಂತ ಅಂದ್ರೆ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ ಅಂದ್ರೆ ಒಂದ್ ಕ್ಯಾರೆಕ್ಟರ್ ಪಕ್ಕ ಇನ್ನೊಂದ್ ಕ್ಯಾರೆಕ್ಟರ್, ಅದೇ ರೀತಿ ಕ್ಯಾರೆಕ್ಟರ್ ಇರೋದನ್ನ ನಾವು ಸ್ಟ್ರಿಂಗ್ಸ್ ಅಂತ ಕರಿತೀವಿ. ಇದ್ರ ಸಿಂಟ್ಯಾಕ್ಸ್ ನೋಡೋದಾದ್ರೆ ಡೇಟಾ ಟೈಪ್ ಇದೆ, ಫಾಲೋಡ್ ಬೈ ವೇರಿಯೇಬಲ್ ನೇಮ್, ಆಮೇಲೆ ಸೈಜ್. ಸ್ಟ್ರಿಂಗ್ಸ್ ಅಂದ್ರೆ ಯಾವುದೇ ಆಗಿರ್ಬೋದು, ನಾವು ಡಬಲ್ ಕೋಟಲ್ ಹಾಕಿದ್ರೆ ಸ್ಟ್ರಿಂಗ್ಸ್ ಅಂತ ಹೇಳಿದ್ವಲ್ಲ, ಅದಕ್ಕೆ ನಾನು ಇಲ್ಲಿ ಡಬಲ್ ಕೋಟಲ್ ಡಿಜಿಟ್ಸ್ ಅರ ಹಾಕೋಬಹುದು, ಕ್ಯಾರೆಕ್ಟರ್ ಹಾಕೋಬಹುದು ಅಥವಾ ಸ್ಪೆಷಲ್ ಸಿಂಬಲ್ ಹಾಕೋಬಹುದು ಅಂತ ಹೇಳಿದ್ದೀನಿ. ಎಕ್ಸಾಂಪಲ್ ನೋಡೋದಾದ್ರೆ ನನ್ನ ಸ್ಟ್ರಿಂಗ್ ನ ಕ್ಯಾರೆಕ್ಟರ್ ಅರೇ ಮುಖಾಂತರ ರೆಪ್ರೆಸೆಂಟ್ ಮಾಡ್ತೀವಿ ಅಂದಿದ್ವಿ, ಅದಕ್ಕೋಸ್ಕರ ಇಲ್ಲಿ ಡೇಟಾ ಟೈಪ್ ಬಂದ್ಬಿಟ್ಟು ಕ್ಯಾರ್ ಆಗುತ್ತೆ. ಎ ಅನ್ನೋದು ಬಂದು ವೇರಿಯೇಬಲ್ ನೇಮ್, ಫಾಲೋಡ್ ಬೈ ಅದ್ರ ಸೈಜ್ ಎಷ್ಟಂತ ತಗೊಂಡಿದ್ದೀನಿ, 10 ಅಂತ ತಗೊಂಡಿದ್ದೀನಿ. ಡಬಲ್ ಕೋಟ್ ಅಲ್ಲಿ ಡಿಜಿಟ್ ಹಾಕಿದೀನಿ ನಾನು ಫಸ್ಟ್ ಇಲ್ಲಿ 1 ಅನ್ನೋ ಡಿಜಿಟ್ ತಾನೆ, ಇದನ್ನು ನಾವು ಸ್ಟ್ರಿಂಗ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಅದೇ ರೀತಿ ಇದು ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ ಅಂತ ಕರಿತೀವಿ. ಎಚ್ ಅನ್ನೋದು ಒಂದ್ ಕ್ಯಾರೆಕ್ಟರ್, ಇ ಅನ್ನೋದು ಒಂದ್ ಕ್ಯಾರೆಕ್ಟರ್, ಇದೇ ರೀತಿ ಒಂದ್ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ ಇರೋದ್ರಿಂದ ಇದನ್ನ ನಾವು ಸ್ಟ್ರಿಂಗ್ಸ್ ಅಂತ ಕರಿತೀವಿ. ಆಮೇಲೆ ಸ್ಪೆಷಲ್ ಸಿಂಬಲ್ ಹಾಕ್ಬೋದು ಅಂದೆ. ನಾನು ಇಲ್ಲಿ ಮಾಡ್ಯುಲಸ್ ಸಿಂಬಲ್ ಹಾಕಿದೀನಿ, ಅದ್ರ ಬದಲು ಪ್ರಾಡಕ್ಟ್ ಆಗಿರ್ಬೋದು, ಅಡಿಷನ್ ಆಗಿರ್ಬೋದು, ಸಬ್ಸ್ಟ್ರಾಕ್ಷನ್ ಆಗಿರ್ಬೋದು, ನಿಮಗೆ ಯಾವ್ದು ಬೇಕೋ ಅದನ್ನ ಹಾಕೋಬಹುದು. ಸ್ಪೆಷಲ್ ಸಿಂಬಲ್ ಸಹಿತ ಡಬಲ್ ಕೋಟಲ್ ಹಾಕಿದ್ರೆ ಅದನ್ನ ಸ್ಟ್ರಿಂಗ್ ಅಂತಾನೆ ಕರಿತೀವಿ. ರೀಡಿಂಗ್ ಆಫ್ ಸ್ಟ್ರಿಂಗ್ಸ್. Strings can read from user using through scanf, through getchar and through gets. ನಾವು through scanf ಮುಖಾಂತರ ಹೆಂಗ್ ರೀಡ್ ಮಾಡ್ಬೋದು ಅಂದ್ರೆ, the scanf function is used to read a input from the user. scanf ನಾವು ಯೂಸರ್ ಮುಖಾಂತರ input ಮಾಡ್ಕೊಳಕ್ಕೆ ನಾವಿಲ್ಲಿ scanf ನ ಯೂಸ್ ಮಾಡ್ತೀವಿ. The scanf function only takes the first entered word. scanf function ಏನ್ ಮಾಡುತ್ತೆ ಅಂದ್ರೆ, ನಾವೇನ್ ಫಸ್ಟ್ ಎಂಟರ್ ಮಾಡಿರ್ತೀವಲ್ಲ ಆ ವರ್ಡ್ ಅಷ್ಟೇ ತಗೊಳುತ್ತೆ. ದ ಫಂಕ್ಷನ್ ಟರ್ಮಿನೇಟ್ ವೆನ್ ಇಟ್ ರೀಚಸ್ ದಿ ವೈಟ್ ಸ್ಪೇಸಸ್. ಫಾರ್ ಎಕ್ಸಾಂಪಲ್, ನಾನಿಲ್ಲಿ ಐ ಅಂತ ಹೊಡೆದು ಸ್ಪೇಸ್ ಕೊಟ್ಟು ಎವ್ರಿ1 ಅಂತ ಕೊಟ್ಟಿದೆ ತಾನೆ. ಈಗ ನಾನು ಅದೇ ಸ್ಕ್ಯಾನಫ್ ಮುಖಾಂತರ ರೀಡ್ ಮಾಡೋದಾದ್ರೆ ಯೂಸರ್ ಅದು ಎವ್ರಿ1 ಅಂತ ಐ ಆಗಿದ ತಕ್ಷಣ ಸ್ಪೇಸ್ ಕೊಟ್ಟ ಅಂದ್ರೆ ಎವ್ರಿ1 ಅನ್ನೋದು ಪ್ರಿಂಟ್ ಆಗಲ್ಲ, ಬರೀ ಐ ಅನ್ನೋದು ಪ್ರಿಂಟ್ ಆಗುತ್ತೆ. ಇದು ಸಿಂಟ್ಯಾಕ್ಸ್ %s ಫಾರ್ಮ್ಯಾಟ್ ಸ್ಪೆಸಿಫೈಯರ್ ಆಗಿದೆ. ಸ್ಟ್ರಿಂಗ್ ನೇಮ್ ಹಾಕಿದೀನಿ. ನಾವಲ್ಲಿ ಏನ್ ನೇಮ್ ಕೊಟ್ಟಿರ್ತೀವಲ್ಲ, ಸ್ಟ್ರಿಂಗ್ ನೇಮ್ ಆರ್ ವೇರಿಯೇಬಲ್ ನೇಮ್, ಅದನ್ನ ನಾವಿಲ್ಲಿ ಹಾಕ್ಬೋದು. getchar is used to read a single character at a time. As a result, it is in compound form. getchar ಏನಾಗುತ್ತೆ ಅಂದ್ರೆ ಸಿಂಗಲ್ ಕ್ಯಾರೆಕ್ಟರ್ ನ ರೀಡ್ ಮಾಡ್ಕೊಳುತ್ತೆ. ನಾನೀಗ ಎವ್ರಿ1 ಅಂತ ಓದ್ತಿದೆ, ಫಸ್ಟ್ ರೀಡ್ ಆಗೋದು ಎಚ್ ಅನ್ನೋದು, ಆಮೇಲೆ ಐ ಅನ್ನೋದು, ಆತರ ಸಿಂಗಲ್ ಕ್ಯಾರೆಕ್ಟರ್ ನ ರೀಡ್ ಮಾಡುತ್ತೆ. ಆದ್ರೆ ರಿಸಲ್ಟ್ ಏನಾಗಿರುತ್ತೆ, ಅಷ್ಟು ಕಾಂಪೌಂಡ್ ಫಾರ್ಮ್ ಅಲ್ಲಿ ಇರುತ್ತೆ, ಅಂದ್ರೆ ಎವ್ರಿ1 ಅನ್ನೋದು ಫುಲ್ ಇರುತ್ತೆ ಅಂತ ಹೇಳಿದ್ದಾರೆ. ಇದ್ರ ಸಿಂಟ್ಯಾಕ್ಸ್ ಬಂದ್ಬಿಟ್ಟು getchar ಅಂತಾನೆ. ನೆಕ್ಸ್ಟ್ ಗೆಟ್ಸ್ ಅಂತ. ಗೆಟ್ಸ್ ಅಕ್ಸೆಪ್ಟ್ ದ ವೈಟ್ ಸ್ಪೇಸಸ್. ಗೆಟ್ಸ್ ಏನ್ ಮಾಡುತ್ತೆ, ಆ ವೈಟ್ ಸ್ಪೇಸಸ್ ಅಕ್ಸೆಪ್ಟ್ ಮಾಡುತ್ತೆ. ಅಂದ್ರೆ ನಾವು ಸ್ಕ್ಯಾನಫ್ ಅಲ್ಲಿ ವೈಟ್ ಸ್ಪೇಸ್ ಕೊಟ್ಟಿದ ತಕ್ಷಣ ದ ಫಂಕ್ಷನ್ ಟರ್ಮಿನೇಟ್ ಆಗ್ತಿತ್ತಲ್ಲ, ಅದೇ ರೀತಿ ನಾವು ಗೆಟ್ಸ್ ಯೂಸ್ ಮಾಡಿದ್ರೆ ನಾವು ವೈಟ್ ಸ್ಪೇಸ್ ಕೊಟ್ಟರು ಸಹಿತ ನೆಕ್ಸ್ಟ್ ಫಂಕ್ಷನ್ ನ ಅದು ಕನ್ಸಿಡರ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಇಟ್ ಈಸ್ ದ ಬೆಸ್ಟ್ ವೇ ಟು ರೀಡ್ ಎ ಸ್ಟ್ರಿಂಗ್ ಫ್ರಮ್ ದ ಯೂಸರ್. ಗೆಟ್ಸ್ ಅನ್ನೋದು ಬೆಸ್ಟ್ ವೇ ಯೂಸರ್ ಮುಖಾಂತರ ರೀಡ್ ಮಾಡ್ಕೊಳಕ್ಕೆ, ಯಾಕೆಂದ್ರೆ ಅವ್ರು ಯಾವಾಗ ಸ್ಪೇಸ್ ಕೊಡ್ತಾರೆ ಅನ್ನೋದು ಗೊತ್ತಿರಲ್ಲ ನಮಗೆ. ಸ್ಕ್ಯಾನಫ್ ಯೂಸ್ ಮಾಡಿದ್ರೆ ಸ್ಪೇಸ್ ಕೊಟ್ಟಿದ ತಕ್ಷಣ ದ ಫಂಕ್ಷನ್ ಟರ್ಮಿನೇಟ್ ಆಗುತ್ತೆ. ಇದ್ರ ಸಿಂಟ್ಯಾಕ್ಸ್ ಏನು ಅಂದ್ರೆ, ಗೆಟ್ಸ್ ಅಂತ ತಗೊಂಡು ಅರೇ ನೇಮ್ ಆರ್ ಸ್ಟ್ರಿಂಗ್ ನೇಮ್ ಅಥವಾ ವೇರಿಯೇಬಲ್ ನೇಮ್ ನ ಹಾಕ್ತಿದೀವಿ. ಸ್ಟ್ರಿಂಗ್ಸ್ ಕ್ಯಾನ್ ಬಿ ರೈಟ್ ಆನ್ ಯೂಸರ್ ಸ್ಕ್ರೀನ್ ಯೂಸಿಂಗ್ ಥ್ರೂ printf, ಥ್ರೂ putchar ಅಂಡ್ ಥ್ರೂ puts. ನಾವು ಇವು 3 ಫಂಕ್ಷನ್ ಯೂಸ್ ಮಾಡ್ಕೊಂಡು ನಾವು ಸ್ಕ್ರೀನ್ ಮೇಲೆ ಅವ್ರು ಏನ್ ಎಂಟರ್ ಮಾಡಿದ್ರಲ್ಲ ಅದನ್ನ ನಾವು ಪ್ರಿಂಟ್ ಮಾಡ್ಬೋದು. ಥ್ರೂ printf, we use printf to write the string on the screen.
ನಾವು ಪ್ರಿಂಟ್ ಎಫ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಅವ್ರು ಏನ್ ಸ್ಟ್ರಿಂಗ್ ಬರ್ದಿರ್ತಾರಲ್ಲ ಅದನ್ನ ಸ್ಕ್ರೀನ್ ಮೇಲೆ ರೈಟ್ ಮಾಡ್ಲಿಕ್ಕೆ ಪ್ರಿಂಟ್ ಎಫ್ ನ ಯೂಸ್ ಮಾಡ್ತೀವಿ. ಡೇಟಾ ಟೈಪ್ ಸ್ಪೆಸಿಫೈಯರ್ %s need to be used to specify the string constant ಅಂತ ಇದೆ. ಆ ಸ್ಟ್ರಿಂಗ್ ನಾವು ಸ್ಪೆಸಿಫೈ ಮಾಡ್ಬೇಕು ಅಂದ್ರೆ %s ಅನ್ನ ಫಾರ್ಮೆಟ್ ಸ್ಪೆಸಿಫೈಯರ್ ನ ಯೂಸ್ ಮಾಡ್ತೀವಿ. ಇದರ ಸಿಂಟ್ಯಾಕ್ಸ್ ಪ್ರಿಂಟ್ ಎಫ್, ಆಮೇಲೆ ಇದು ಫಾರ್ಮೆಟ್ ಸ್ಪೆಸಿಫೈಯರ್ ಹಾಕಿದ್ದಾರೆ, ಆಮೇಲೆ ಇಲ್ಲಿ ಬಂದ್ಬಿಟ್ಟು ಸ್ಟ್ರಿಂಗ್ ನೇಮ್ ಅಂತ ಹಾಕಿದ್ದಾರೆ. putchar. The putchar function is used to write a single character. As a result, it is in compound form. ಯಾವ್ದ್ ರೀತಿ ಗೆಟ್ ಕ್ಯಾರ್ ಇತ್ತು ಅಲ್ಲ, ಅಲ್ಲಿ ನಾವು ಸಿಂಗಲ್ ಕ್ಯಾರೆಕ್ಟರ್ ನ ರೀಡ್ ಮಾಡ್ತಿದ್ವಿ. ಆದ್ರೆ ಇಲ್ಲಿ ಅದೇ ರೀತಿ ಸಿಂಗಲ್ ಕ್ಯಾರೆಕ್ಟರ್ ನ ಫಸ್ಟ್ ರೈಟ್ ಮಾಡ್ಕೊಂತ ಹೋಗುತ್ತೆ. ಆದ್ರೆ ರಿಸಲ್ಟ್ ಏನಾಗಿರುತ್ತೆ, ಕಾಂಪೌಂಡ್ ಫಾರ್ಮ್ ಅಲ್ಲೇ ಇರುತ್ತೆ ಅಂತ ಹೇಳಿದ್ದಾರೆ. ಇದ್ರ ಸಿಂಟ್ಯಾಕ್ಸ್ putchar, ಆಮೇಲೆ ಅದು ಏನ್ ಕ್ಯಾರೆಕ್ಟರ್ ಇರುತ್ತಲ್ಲ ಅದನ್ನ ಇಲ್ಲಿ ಪಾಸ್ ಮಾಡ್ಬೇಕು. puts. The function puts writes a string to the screen but not including the null character. The puts ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಅದೇ ಸ್ಟ್ರಿಂಗ್ ನ ರೈಟ್ ಮಾಡ್ಲಿಕ್ಕೆ, ಸ್ಕ್ರೀನ್ ಮೇಲೆ ರೈಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಆದ್ರೆ ಇದೇನ್ ಮಾಡುತ್ತೆ, ನಲ್ ಕ್ಯಾರೆಕ್ಟರ್ ನ ಇನ್ಕ್ಲೂಡ್ ಮಾಡ್ಕೊಂಡಿರಲ್ಲ ಅಂತ ಹೇಳಿದ್ದಾರೆ. ಇದರ ಸಿಂಟ್ಯಾಕ್ಸ್ puts followed by string name. ನಾನು ಇಲ್ಲಿ ಕ್ಯಾರೆಕ್ಟರ್ ಅರೇನ ಡಿಕ್ಲೇರ್ ಮಾಡ್ಕೊಂಡಿದೀನಿ. ಅದೇ ರೀತಿ ಯೂಸರ್ ಕೇಳ್ತಾ ಇದೀನಿ ಎಂಟರ್ ದಿ ನೇಮ್ ಅಂತ. ಯೂಸರ್ ಎಂಟರ್ ಮಾಡಿರೋಂತ ನೇಮ್ ನ ಇಲ್ಲಿ ಸ್ಕ್ಯಾನರ್ ಮುಖಾಂತರ ರೀಡ್ ಮಾಡ್ಕೊಂತ ಇದ್ದೀನಿ. ನೆಕ್ಸ್ಟ್ ಅವ್ರು ಎಂಟರ್ ಮಾಡಿರೋಂತ ನೇಮ್ ನ ಏನ್ ಎಂಟರ್ ಮಾಡಿದ್ದಾರೆ ಅಂತ ಇಲ್ಲಿ ಮತ್ತೆ ನಾನು ಒಂದ್ಸತಿ ಪ್ರಿಂಟ್ ಮಾಡ್ತಾ ಇದ್ದೀನಿ. ಎಂಟರ್ ದಿ ನೇಮ್ ಅಂತ ಕೇಳ್ತಿದ್ದಾರೆ. ನನ್ನ ಫುಲ್ ಹೆಸರು ಕೊಡ್ತಾ ಇದ್ದೀನಿ, ಅಂಬಿಕಾ ಕೆ ಅಂತ. ನೋಡ್ತಾ ಇರ್ಬೋದು ಇಲ್ಲಿ ಬರೀ ಅಂಬಿಕಾ ಅನ್ನೋದು ಪ್ರಿಂಟ್ ಆಗಿದೆ. ಆಗ್ಲೇ ನಿಮಗೆ ಹೇಳ್ದೆ ನಾನು ಸ್ಕ್ಯಾನ್ ಆಫ್ ಯೂಸ್ ಮಾಡೋದ್ರಿಂದ ನಾವು ಸ್ಪೇಸ್ ಕೊಟ್ವಿ ಅಂದ್ರೆ ಮುಂದ್ಗಡೆದು ಪ್ರಿಂಟ್ ಆಗಲ್ಲ ಅಂತ ಹೇಳಿದೆ. ಇಲ್ಲಿ ಕೆ ಅನ್ನೋದು ಪ್ರಿಂಟ್ ಆಗಿಲ್ಲ, ಬರೀ ಅಂಬಿಕಾ ಅನ್ನೋದು ಪ್ರಿಂಟ್ ಆಗಿದೆ. ನೆಕ್ಸ್ಟ್ ನಾನು ಇಲ್ಲಿ ಗೆಟ್ಸ್ ಅನ್ನೋದನ್ನ ಯೂಸ್ ಮಾಡಿದೀನಿ. ಗೆಟ್ಸ್ ಏನ್ ಇನ್ಪುಟ್ ಆಗಿ ತಗೊಂಡುತ್ತೆ, ಸ್ಟ್ರಿಂಗ್ ನೇಮ್ ನ ಇನ್ಪುಟ್ ಆಗಿ ತಗೊಂಡಿದೆ. ಇಲ್ಲಿ ನಾನು ಸ್ಟ್ರಿಂಗ್ ನೇಮ್ ಬಂದ್ಬಿಟ್ಟು ಎ ಅಂತ ಕೊಟ್ಟಿದ್ದೀನಲ್ವಾ, ಅದಕ್ಕೋಸ್ಕರ ಇಲ್ಲಿ ಎ ಅನ್ನೋದನ್ನ ಪಾಸ್ ಮಾಡಿದೀನಿ. ಇದನ್ನ ರನ್ ಮಾಡೋಣ. ಎಂಟರ್ ದಿ ನೇಮ್ ಅಂತ ಕೇಳ್ತಿದೆ, ಅಂಬಿಕಾ ಕೆ ಅಂತ ಕೊಟ್ಟೆ. ಇಲ್ಲಿ ನೋಡ್ರಿ ಎಂಟರ್ ನೇಮ್ ಏನಾಗಿದೆ, ಅಂಬಿಕಾ ಕೆ ಅನ್ನೋದೇ ಪ್ರಿಂಟ್ ಆಗಿದೆ. ನಾನ್ ನಿಮಗೆ ಹೇಳ್ದೆ ನಾವು ಯೂಸರ್ ಮುಖಾಂತರ ರೀಡ್ ಮಾಡ್ಬೇಕು ಅಂದ್ರೆ ದ ಬೆಸ್ಟ್ ವೇ ಅಂತ ಅಂದ್ರೆ ಯೂಸಿಂಗ್ ಗೆಟ್ಸ್ ಅಂತ. ಯಾಕೆಂದ್ರೆ ಸ್ಕ್ಯಾನಫ್ ಅಲ್ಲಿ ಇದು ಕೆ ಅನ್ನೋದು ಪ್ರಿಂಟ್ ಆಗಿರ್ಲಿಲ್ಲ, ಅದೇ ಗೆಟ್ಸ್ ಅಲ್ಲಿ ಕೆ ಅನ್ನೋದು ಪ್ರಿಂಟ್ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಗೆಟ್ ಕ್ಯಾರ್ ಯೂಸ್ ಮಾಡ್ಕೊಂಡು ರೀಡ್ ಮಾಡಿದೀನಿ. ಇಲ್ಲಿ ಎಂಟರ್ ದಿ ನೇಮ್ ಅಂತ ಕೇಳಿದೀನಿ, ಆದ್ರೆ ಇಲ್ಲಿ ಕ್ಯಾರೆಕ್ಟರ್ ಅನ್ನೋ ವೇರಿಯೇಬಲ್, ಇಂಟಿಜರ್ ವೇರಿಯೇಬಲ್ ನ ತಗೊಂಡಿದೀನಿ. ಆ ವೇರಿಯೇಬಲ್ ಗೆ ಗೆಟ್ ಕ್ಯಾರ್ ಅನ್ನೋದನ್ನ ಗೆಟ್ ಕ್ಯಾರ್ ಅಲ್ಲಿ ಇರುವಂತದ್ದು ಇದಕ್ಕೆ ಪಾಸ್ ಆಗ್ಲಿ ಅನ್ನೋ ಕಾರಣಕ್ಕೆ ತಗೊಂಡಿದೀನಿ. ನೆಕ್ಸ್ಟ್ ಎಂಟರ್ ದಿ ಕ್ಯಾರೆಕ್ಟರ್, ಅವ್ರ ಕ್ಯಾರೆಕ್ಟರ್ ಮಾಡಿರೋದು, ಅವ್ರು ಎಂಟರ್ ಮಾಡಿರೋ ಫಸ್ಟ್ ಕ್ಯಾರೆಕ್ಟರ್ ತಗೊಳುತ್ತೆ. ಅದಕ್ಕೋಸ್ಕರ ಇಲ್ಲಿ ಸಿಂಗಲ್ ಕ್ಯಾರೆಕ್ಟರ್ ರೀಡ್ ಮಾಡ್ಕೊಳ್ಳೋದ್ರಿಂದ %c ಅನ್ನೋದು ಕೊಟ್ಟಿದೀನಿ. ಆದ್ರೆ ಇಲ್ಲಿ ಅವ್ರು ಏನ್ ಪ್ರಿಂಟ್ ಮಾಡಿರ್ತಾರಲ್ಲ ಕ್ಯಾರೆಕ್ಟರ್, ಅದು ಬರುತ್ತೆ. ನೀವ್ ಇಲ್ಲಿ ಕೇಳ್ಬೋದು, ಇದು ಕ್ಯಾರೆಕ್ಟರ್ ಟೈಪ್ ಮಾಡ್ತೀವಿ ಆದ್ರೆ ಡೇಟಾ ಟೈಪ್ ಏನಕ್ಕೆ ಇಂಟ್ ಅಂತ ತಗೊಂಡಿದೀರಾ ಅಂತ. ನಾವಿಲ್ಲಿ ಕ್ಯಾರೆಕ್ಟರ್ ನೇ ಟೈಪ್ ಮಾಡ್ತಿರ್ಬೋದು, ಆದ್ರೆ ಆ ಕ್ಯಾರೆಕ್ಟರ್ ಗೆ ಒಂದೊಂದು ಆಸ್ಕಿ ವ್ಯಾಲ್ಯೂಸ್ ಇರುತ್ತೆ. ಈಗ ಎ ಅಂತ ಟೈಪ್ ಮಾಡಿದ್ರೆ ಅದ್ರ ಆಸ್ಕಿ ವ್ಯಾಲ್ಯೂ ಬಂದ್ಬಿಟ್ಟು 65 ಆ ತರ. ಅದಕ್ಕೋಸ್ಕರ ಇಂಟ್ ಅನ್ನೋದನ್ನ ತಗೊಂಡಿದೀನಿ. ನೋಡ್ರಿ, ಅದು ಬರೀ ಎ ಅನ್ನೋದಷ್ಟೇ ಫಸ್ಟ್ ಕ್ಯಾರೆಕ್ಟರ್ ಅಷ್ಟೇ ತಗೊಂತು. ನಮಗಿದು ಫುಲ್ ಅಂಬಿಕಾ ಅನ್ನೋದು ಪ್ರಿಂಟ್ ಆಗ್ಬೇಕು ಅಂತಂದ್ರೆ ವೈಲ್ ಲೂಪ್ ಅಲ್ಲಿ ತಗೊಂಡು ಅದನ್ನ \n ಬರೋ ತನಕ ರಿಪೀಟ್ ಆಗ್ತಾ ಇರೋ ಅಂತಂದ್ರೆ ಅದಕ್ಕೆ ಇನ್ನೊಂದು ಪ್ರೋಸೆಸ್ ಇದೆ. ಇಲ್ಲಿ ನಾವು ಬರೀ ರೀಡಿಂಗ್ ರೈಟಿಂಗ್ ತಿಳ್ಕೊಳೋದ್ರಿಂದ ಇಷ್ಟೇ ಸಾಕು. ನೆಕ್ಸ್ಟ್ ರೈಟಿಂಗ್ ಇನ್ ನೋಡೋಣ. ಒಂದಿಲ್ಲೇ ಕ್ಯಾರೆಕ್ಟರ್ ಅರೇನ ತಗೊಂಡು ಇಲ್ಲೇ ಇನಿಷಿಯಲೈಸ್ ಮಾಡಿದೀನಿ ಐ ಅನ್ನೋದನ್ನ. ಈಗ ಈ ಐ ಅನ್ನೋದನ್ನ ನಾನು ಪ್ರಿಂಟ್ ಎಫ್ ಮುಖಾಂತರ ಇಲ್ಲಿ ಪ್ರಿಂಟ್ ಮಾಡ್ತಾ ಇದ್ದೀನಿ. %s ಅನ್ನೋದು ಬಂದ್ಬಿಟ್ಟು ಫಾರ್ಮೆಟ್ ಸ್ಪೆಸಿಫೈಯರ್ ಆಗಿರುತ್ತೆ ಸ್ಟ್ರಿಂಗ್ದು. ಆದ್ರೆ ಇಲ್ಲಿ ಏನ್ ಟೈಪ್ ಮಾಡಿದಾರಲ್ಲ ಎಸ್ ಅನ್ನೋ ವೇರಿಯೇಬಲ್ ಅಲ್ಲಿ ಏನಿದೆ ಅದು ಬಂದ್ ಕೊಡುತ್ತೆ. ರನ್ ಮಾಡೋಣ. ಐ ಅನ್ನೋದು ಪ್ರಿಂಟ್ ಆಯ್ತು. ನೆಕ್ಸ್ಟ್ ಇದೇ ರೀತಿ ಪುಟ್ಸ್ ಕ್ಯಾರಿ ನೋಡೋಣ. ನಾನು ಏನ್ ಮಾಡ್ತೀನಿ ಅಂದ್ರೆ ಈ ಪ್ರಿಂಟ್ ಎಫ್ ಜಾಗದಲ್ಲಿ ಪುಟ್ಸ್ ಅನ್ನೋದನ್ನ ಹಾಕ್ತೀನಿ. ಇಲ್ಲಿ ಬಂದ್ಬಿಟ್ಟು ಅದೇ ವೇರಿಯೇಬಲ್ ನೇಮ್ ನ ಪಾಸ್ ಮಾಡ್ತೀನಿ. ಇದನ್ನ ರನ್ ಮಾಡೋಣ. ಮತ್ತೆ ಐ ಅನ್ನೋದು ಪ್ರಿಂಟ್ ಆಯ್ತು. ನಾವಿಲ್ಲಿ ಪುಟ್ಸ್ ಅನ್ನೋದು ಬೆಸ್ಟ್ ವೇ ಅಂತ ಹೇಳ್ಬೋದು, ಆದ್ರೆ ಇಲ್ಲಿ ಅದೇ ರೀತಿ ಇಲ್ಲಿ ಸ್ಪೇಸ್ ಕೊಟ್ಟು ತೋರಿಸ್ತೀನಿ ನಿಮಗೆ. ಈಗ ಎವ್ರಿ1 ಅನ್ನೋದು ಪ್ರಿಂಟ್ ಆಗಿರುತ್ತೆ, ಸ್ಪೇಸ್ ಕೊಟ್ಟರು ಸಹಿತ ಅದೇ ಪ್ರಿಂಟ್ ಆಗಿದೆ.
ನೆಕ್ಸ್ಟ್ ಅದೇ ರೀತಿ ಪುಟ್ಕ್ಯಾರ್ ಯೂಸ್ ಮಾಡ್ಕೊಂಡು ಪ್ರಿಂಟ್ ಮಾಡೋದಂದ್ರೆ ನಾನು ಇಲ್ಲೊಂದು ಕ್ಯಾರೆಕ್ಟರ್ ಅರೇನ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ಅರೇ ಅಲ್ಲ, ಇಲ್ಲಿ ಒಂದು ಕ್ಯಾರೆಕ್ಟರ್ ಅಷ್ಟು ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ಈ CH ಅನ್ನೋದು ಬಂದ್ಬಿಟ್ಟು ವೇರಿಯಬಲ್ ನೇಮ್. ಆದ್ರೆ ಇಲ್ಲಿ ಏನ್ ಪಾಸ್ ಮಾಡಿದೀನಿ, ಒಂದು ಕ್ಯಾರೆಕ್ಟರ್, ಸಿಂಗಲ್ ಕ್ಯಾರೆಕ್ಟರ್ ಅಂದ್ರೆ G ಅನ್ನೋದನ್ನ ಪಾಸ್ ಮಾಡಿದೀನಿ. ಆ G ಅನ್ನೋದನ್ನ ಇಲ್ಲಿ ಪುಟ್ಕ್ಯಾರ್ ಯೂಸ್ ಮಾಡ್ಕೊಂಡು ಪ್ರಿಂಟ್ ಮಾಡ್ತಾ ಇದ್ದೀನಿ. ರನ್ ಮಾಡೋಣ. G ಅನ್ನೋದು ಪ್ರಿಂಟ್ ಆಯ್ತು. ಥ್ಯಾಂಕ್ ಯು.